ನಾವಿವಾಗ ಶ್ರೀ ಶ್ರೀನಿವಾಸ ಐ ಟಿ ಕಾಲೇಜ್ನ ಪ್ರಿನ್ಸಿಪಲ್ ಜೊತೆ ಇದ್ದೀವಿ. ಅವರು ಕೂಡ ನಮ್ಮ ಟ್ರೈಲರ್ನ ನೋಡಿದ್ದಾರೆ. ಆ, ಹೇಗಿದೆ ಅಂತ ಕೇಳೋಣ ಒಂದು ಸತಿ. ಸರ್, ಸಿನಿಮಾ ಟ್ರೈಲರ್ ಹೇಗಿದೆ ಸರ್? ಸಿನಿಮಾ ಪಾರ್ಟ್ನರು ಚೆನ್ನಾಗಿದೆ. ಟ್ರೈಲರ್ ನೋಡಿದೆ. ಅದು ಸುಮಾರು ಒಂದು 3-4 ಸರಿ ನೋಡಿದ್ದೀನಿ ಟ್ರೈಲರು. ಚೆನ್ನಾಗಿ ಬಂದಿದೆ ಟ್ರೈಲರು. ಫಿಲ್ಮು ಇನ್ನು ನೋಡಬೇಕು ಅಂತ ಕ್ಯೂರಿಯಾಸಿಟಿ ಆಗಿದೆ. ಸೊ ಅದು ನೋಡಿದ್ರೆ ಟ್ರೈಲರ್ ನೋಡಿದ್ರೆ ಎಲ್ಲರೂ ನೋಡ್ಬೋದು. ವಯಸ್ಸಾದವರು, ಏಜ್ ಇರೋರು, ಹುಡುಗರು, ಮಕ್ಕಳು ಎಲ್ಲರೂ ನೋಡೋ ಅಂಥ ಫಿಲ್ಮು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಆ್ಯಕ್ಚುಲಿ ನಾನು ಕ್ವಶನ್ನೇ ಕೇಳಿಲ್ಲ, ಅಷ್ಟವಾಗಿ ಎಲ್ಲರೂ ಕೂಡ ಅವರೇ ಆನ್ಸರ್ ಮಾಡಿಬಿಟ್ರು. ಸರ್, ಇವಾಗ ಕಾಲೇಜ್ ಓಪನ್ ಮಾಡಿ ಎಷ್ಟು ವರ್ಷ ಆಯಿತು ಸರ್? ಸರ್, ನಮ್ಮದು 1984, ಸುಮಾರು 40-50 ವರ್ಷ ಆಗಿದೆ ನಮ್ಮದು. ಏನಂದರೆ ಆ್ಯಕ್ಚುಲಿ ನಾನು ಕೂಡ ಇದೇ ಬಿಲ್ಡಿಂಗಲ್ಲಿರೋದು, ನಂದು ಇನ್ಸ್ಟಿಟ್ಯೂಟ್ ಕೂಡ ಇದೇ ಬಿಲ್ಡಿಂಗ್ ಇರೋದು. ಇವ್ರ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ. ಡೇ ಒನ್ನಿಂದನೂ ಅಷ್ಟೇ ನನಗೆ ಕೆಲವೊಂದು ರೀತಿಯಲ್ಲಿ ಅವರು ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಆಮೇಲೆ ಸರ್, ಇವಾಗ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಜನ ನೋಡೋ ಅಂಥ ಫಿಲ್ಮ್ ಸರ್ ಇದು. ಪಾರ್ಟ್ನರು ನೋಡೋ ಅಂಥ ಫಿಲ್ಮು. ಇದಕ್ಕೆ ಒಂದು ಮೀನಿಂಗು ಇದೆ. ಪಾರ್ಟ್ನರು ನೋಡ್ಬೋದು. ಇದು ಎಲ್ಲರೂ ಒಂದು ಸೇರಿ ನೋಡಿ, ಇದು ಚೆನ್ನಾಗಿದೆ ಇದು. ಆಮೇಲೆ ಹೊಸ್ದಾಗಿ ತೆಗೆದಿದ್ದಾರೆ, ಎಲ್ರಿಗೂ ಪ್ರೋತ್ಸಾಹ ಮಾಡಬೇಕು ನಾವು. ಓಕೆ ಸರ್, ಒಂದು ಕ್ವಶನ್ ಸರ್ ನನ್ನ ಕಡೆಯಿಂದ ನಿಮಗೆ. ಏನಂದರೆ ಪಾರ್ಟ್ನರ್ ಅಂದರೆ ಈಗ ಒಂದು ಫ್ರೆಂಡ್ಶಿಪ್ ಆಗುತ್ತೆ, ಇಲ್ಲ ಬಿಸ್ನೆಸ್ ಪಾರ್ಟ್ನರ್ ಆಗ್ತಾರೆ, ಇಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗ್ತಾರೆ, ಇಲ್ಲ ಕೆಲಸದಲ್ಲಿ ಅದು ಇದು ಅಂತ ಪಾರ್ಟ್ನರ್ ಅಂತ ಆಗ್ತಾರೆ. ಅದರಲ್ಲಿ ನಿಮಗೆ ಪಾರ್ಟ್ನರ್ ಅಂದರೆ ಯಾರಿಗೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಪಾರ್ಟ್ನರು ಇದು ಏನು ಅಂದರೆ ಇದು ರಿಲೇಷನ್ಶಿಪ್ಪಲ್ಲಿ ತೆಗೆದಿರೋದು ಇದು. ಈ ಪಾರ್ಟ್ನರ್ ಅನ್ನೋದು ಡಿಫ್ರೆಂಟ್ ಫೀಲ್ಡಲ್ಲಿ ಹೋಗ್ತಾ ಇರ್ತದೆ. ಫ್ರೆಂಡ್ಸು, ಗಂಡ ಹೆಂಡ್ತಿ, ಇದರಲ್ಲಿ ಇವಾಗ ಯಾವುದೇ ಒಂದು ರಿಲೇಷನ್ಶಿಪ್ ತಗೊಂಡ್ರೂ ಅದಕ್ಕೊಂದು ಮೀನಿಂಗ್ ಇರ್ತದೆ. ಆ ಮೀನಿಂಗ್ ಅಂಡರ್ಸ್ಟ್ಯಾಂಡಿಂಗೇ ಮೇಯ್ನು ಇರೋದಷ್ಟೇ. ಅದು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟಾಗಿದ್ದರೆ ಯಾವುದೇ ಪಾರ್ಟ್ನರ್ ಇದ್ರೂ ಅದು ಗುಡ್ಡೇ ಅದು. ಓಕೆ, ನಿಮ್ಮ ಪ್ರಕಾರದಲ್ಲಿ ಪಾರ್ಟ್ನರ್ ಅಂದರೆ ಎಲ್ಲನೂ ಪರ್ಫೆಕ್ಟಾಗಿ ರಿಲೇಷನ್ಶಿಪ್ ಕರೆಕ್ಟಾಗಿದ್ದರೆ ಎಲ್ಲ ಗುಡ್ಡೆ ಅಂತ ಹೇಳ್ತಾ ಇದ್ದೀರಾ? ಇವಾಗ ಸಪ್ರೇಟಾಗಿ ಒಂದು ಅವರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು ಅಂತ ಆ ಥರ ಏನಿಲ್ಲ? ಅದು ಕ್ವಶನ್ನೇ ಬರೋದಿಲ್ಲ ಅದು. ಇವಾಗ ಪಾರ್ಟ್ನರ್ ಅನ್ನೋದು ಆ ಪಾರ್ಟ್ನರು, ಆ ರಿಲೇಷನ್ಶಿಪ್ಪು ಇವರು ಕರೆಕ್ಟಾಗಿ ತೋರಿಸಿದ್ರೆ, ಅದರಲ್ಲಿ ಮೀನಿಂಗ್ ಇದ್ದರೆ ಅದು ಒಳ್ಳೆಯದೇ. ಅದು ಜನಗಳಿಗೆ ಅದು ತಿಳ್ಕೊಬೇಕದು ಅಷ್ಟೇ. ಆ ರಿಲೇಷನ್ಶಿಪ್ ಅನ್ನೋದು ಮಾಡಬೇಕು, ಬೆಳೆಸ್ಕೊಬೇಕು. ನಿಜವೂ ತುಂಬ ಚೆನ್ನಾಗಿ ಹೇಳಿದ್ರು. ಯಾಕಂದರೆ ಅವ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅವರು ವಯಸ್ಸಲ್ಲಿ ತುಂಬ ದೊಡ್ಡವರು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದರಿಂದ ಅವರು ನೀಟಾಗಿ ಪರ್ಫೆಕ್ಟಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಸರ್, ಹಾಗೆ ನೀವು ಕೂಡ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ, ಓಕೆನಾ? ಬೇರೆ ಏನಾದರೂ ನೀವು ನಮಗೇನಾದರೂ ಹೇಳೋದಿದ್ದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇವಾಗ ನಾನು ಅವರು ಇವಾಗ ಇದು ಎಲ್ಲ ಯಂಗ್ಸ್ಟರ್ಸು ಎಲ್ಲ ನೀವು ಸೇರಿ ತೆಗೆದಿರೋದು, ಇದಕ್ಕೆ ನಾವು ಪ್ರೋತ್ಸಾಹ ಮಾಡಲೇಬೇಕಿದು. ಎಲ್ಲರೂ ನೋಡೋ ಅಂಥ ಫಿಲ್ಮ್ ಇದು. ನೋಡಿ ನಿಮಗೂ ಇವಾಗ ಇದು ಎಲ್ಲರೂ ನೋಡಿ ನಿಮಗೂ ಒಳ್ಳೇದಾಗಬೇಕು ಅನ್ನೋದು ನಾನು ಬಯಸ್ತೀನಿ. ನಾನು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಪಾರ್ಟ್ನರ್ ಟೀಮ್.